ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನೆಕ್ಸಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಫಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಯೂಟ್ಯೂಬರ್ ಆದಂತಹ ಸಮೀರ್ ಎಂಡಿ ಅವರ ಬಗ್ಗೆ. ಸಮೀರ್ ಎಂಡಿ ಅವರ ಮೇಲೆ ಧರ್ಮಸ್ಥಳ ಪೊಲೀಸರು ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಏನಕ್ಕೆ ಅಂತ ನೀವು ಕೇಳೋದಾದ್ರೆ, ಸಮೀರ್ ಎಂಡಿ ಅವರು ಶನಿವಾರ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ಹೆಸರು ಬಂದ್ಬಿಟ್ಟು ಹೂ ಆರ್ ದ ಸೀರಿಯಲ್ ಕಿಲ್ಲರ್ಸ್ ಆಫ್ ಧರ್ಮಸ್ಥಳ ಅಂತ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಒಬ್ಬರು ವ್ಯಕ್ತಿ 100ಕ್ಕೂ ಹೆಚ್ಚು ಜನರನ್ನ ಹೂತಾಗಿದ್ದೀನಿ ಅಂತ ಒಬ್ಬರು ಯುವ ಲಾಯರ್ ಹತ್ರ ಬಂದು ಹೇಳಿದ್ರು. ಮತ್ತೆ ಕೊನೆಗೆ ಅವರು ಕೋರ್ಟಲ್ಲೂ ಕೂಡ ಹಾಜರಾದ್ರು. ಈ ಒಂದು ಇನ್ಸಿಡೆಂಟ್ ಬಗ್ಗೆ ಸಮೀರ್ ಎಂಡಿ ಅವರು ಅವರ ಏನು ಒಂದು ಲೇಟೆಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾರಲ್ಲ, ಇದರಲ್ಲಿ ತುಂಬಾ ಡೀಟೇಲ್ ಆಗಿ ಹೇಳಿದ್ದಾರೆ. ಬಟ್ ಪೊಲೀಸ್ ಅವರು ಏನಕ್ಕೆ ಸಮೀರ್ ಎಂಡಿ ಮೇಲೆ ಕೇಸ್ ಹಾಕಿದ್ದಾರೆ ಅಂತ ಕೇಳೋದಾದ್ರೆ, ಸಮೀರ್ ಎಂಡಿ ಅವರು ಈ ವಿಡಿಯೋದಲ್ಲಿ ಏನು ಫುಟೇಜಸ್ ಯೂಸ್ ಮಾಡಿದಾರ ಅದು AI ಜನರೇಟೆಡ್ ಫುಟೇಜಸ್ಸು ಮತ್ತು ಇಮೇಜಸ್ ಕೂಡ AI ಜನರೇಟೆಡ್. ಅದು ಅಪಪ್ರಚಾರ ಸ್ಪ್ರೆಡ್ ಮಾಡ್ತಾ ಇದೆ ಅಂತ ಆರೋಪ ಮಾಡಿ ಪೊಲೀಸ್ ಅವರು ಸಮೀರ್ ಎಂಡಿ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಇದಕ್ಕೂ ಮುಂಚೆ ಸಮೀರ್ ಎಂಡಿ ಅವರು 2 ವಿಡಿಯೋ ಅಪ್ಲೋಡ್ ಮಾಡಿದ್ರು ಸೌಜನ್ಯ ಕೇಸ್ ರಿಲೇಟೆಡ್. ಇದು ಅವ್ರದ್ದು 3ನೇ ವಿಡಿಯೋ ಆಗಿದೆ. ನೀವೇನಾದರೂ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಬೇಕಂದ್ರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ರಾಯಚೂರಿಂದ. ಇದೊಂದು ಶಾಕಿಂಗ್ ಇನ್ಸಿಡೆಂಟ್ ಅಂತಾನೆ ಹೇಳ್ಬೋದು. ಏನ್ ಇನ್ಸಿಡೆಂಟ್ ಆಗಿದೆ ಅಂದ್ರೆ, ಹೆಂಡತಿನ ತವರು ಮನೆಯಿಂದ ಕರ್ಕೊಂಡು ಗಂಡ ತಮ್ಮ ಸ್ವಂತ ಊರಿಗೆ ಹೋಗ್ತಾ ಇರ್ತಾನೆ. ಆ ಟೈಮಲ್ಲಿ ಅವರು ಗರ್ಜಾಪುರ ಬ್ರಿಡ್ಜ್, ಇದು ರಾಯಚೂರಲ್ಲಿ ಬರುತ್ತೆ. ಈ ಬ್ರಿಡ್ಜ್ ಬಂದ್ಬಿಟ್ಟು ಕೃಷ್ಣಾ ರಿವರ್ ಮೇಲೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಆ ಬ್ರಿಡ್ಜ್ ಮೇಲೆ ಪಾಸ್ ಆಗ್ತಿರ್ಬೇಕಾದ್ರೆ ಗಂಡ ಸೆಲ್ಫಿ ತೊಗೊಳ್ಳೋಣ ಇಲ್ಲಿ ನಿಲ್ಲಿಸ್ತೀನಿ ಅಂತ ನಿಲ್ಸಿಯಾನೆ. ಬಟ್ ಸೆಲ್ಫಿ ತೊಗೊಳಕ್ಕೆ ಹೆಂಡ್ತಿಗೆ ಇಷ್ಟ ಆಗಿಲ್ಲ. ಸೊ ಹೆಂಡ್ತಿ ಏನು ಹೇಳಿದಾಳೆ, ನೀವು ನಿಂತ್ಕೊಳ್ಳಿ, ನಾನು ನಿಮ್ಮದು ಫೋಟೋ ತೆಗಿತೀನಿ ಅಂತ ಹೇಳಿದಾಳೆ. ಗಂಡ ಫೋಸ್ ಕೊಟ್ಟಿಯಾನೆ, ಒಂದು 4 ಫೋಟೋ ತೆಗ್ದಿಯಾಳೆ. ಅದಾದಮೇಲೆ ಹಿಂದೆ ತಿರ್ಕೊಳ್ಳಿ, ಹಿಂದೆಯಿಂದ ನಾನು ಫೋಟೋ ತೆಗಿತೀನಿ ಅಂತ ಹೇಳಿ ಗಂಡನ ಹೆಂಡ್ತಿ ಮೇಲಿಂದ ನೂಕಿಯಾಳೆ ಬ್ರಿಡ್ಜಿಂದ. ಕೊನೆಗೆ ಗಂಡ ಈಚ್ಕೊಂಡು ಹೋಗಿ ಕಷ್ಟಪಟ್ಟು, ಅವನ ಅದೃಷ್ಟ ಚೆನ್ನಾಗಿತ್ತೋ ಏನೋ, ಈಚ್ಕೊಂಡು ಹೋಗಿ ಅಲ್ಲೊಂದು ಬಂಡೆ ಸಿಕ್ಕಿದೆ, ಆ ಕಲ್ಲು ಬಂಡೆನ ಹೋಗಿ ಹಿಡ್ಕೊಂಡಿಯಾನೆ. ಕೊನೆಗೆ ಬ್ರಿಡ್ಜಲ್ಲಿ ಪಾಸ್ ಆಗ್ತಿರ್ತಾರಲ್ಲ ಜನರು, ಅವರು ನೋಡ್ಬಿಟ್ಟು ಏನೋಕಪ್ಪ ನೀನು ಅಲ್ಲೋಗಿದ್ಯಾ, ಆ ಬಂಡೆ ಹತ್ರ ಹೆಂಗೋದೆ ನೀನು ಅಂತ ಕೇಳಿಯಾರೆ. ಕೊನೆಗೆ ಅವನಿಗೊಂದು ಹಗ್ಗ ಕಳಿಸಿ, ಆ ಹಗ್ಗ ಸಹಾಯದಿಂದ ಅವನು ಮತ್ತೆ ವಾಪಸ್ ಬ್ರಿಡ್ಜ್ ಮೇಲೆ ಬಂದು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾನೆ ಏನು ಇನ್ಸಿಡೆಂಟ್ ಆಯಿತು ಅಂತ. ಈ ವಿಡಿಯೋ ಅಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗಿತ್ತು. ಹೆಂಡತಿ ಗಂಡನ್ನ ಪ್ರಯತ್ನ ಪಟ್ಟಿಯಾಳ ಅಥವಾ ಏನು ಇನ್ಸಿಡೆಂಟ್ ಆಯಿತು, ಆ್ಯಕ್ಚುಯಲ್ ಇನ್ಸಿಡೆಂಟ್ ಏನಾಗಿದೆ ಅಂತ ಅವರಿಬ್ಬರಿಗೆ ಗೊತ್ತು. ಬಟ್ ವೈರಲ್ ಆಗಿರೋಂಥ ವಿಡಿಯೋ ನಮಗೆ ಸಿಕ್ಕಿದೆ. ಆ ವಿಡಿಯೋ ನಾನು ಹಾಕ್ತೀನಿ, ನೀವು ನೋಡ್ಕೊಂಬಿಟ್ಟು ಬನ್ನಿ. ಅಕ್ಕೇನೆ ದೂಕ್ಯಾ ಬ್ರೋ, ಫೋಟೋ ಇಟ್ಟು ನಾವೆಲ್ಲ ಯಾವತ್ತು ನಿಂದ್ರಾರಕ್ ನಿಂದ್ರು ಅಂದ. ನಾನು ಹೊಸ್ತಾಗಿ ಒಂದು ಸೆಲ್ಫಿ ಅಂದ್ರೆ ಒಳ್ಳೆ ಅಂದು. ನೆಕ್ಸ್ಟ್ ಅಪ್ಡೇಟ್ ಬಗ್ಗೆ ಮಾತಾಡೋದಾದ್ರೆ, ರೀಲ್ಸ್ ಮಾಡಕ್ ಹೋಗಿ ಕಾರು ಹೇಗೆ 300 ಅಡಿ ಕೆಳಗಡೆ ಬಿತ್ತು ಅನ್ನೋದ್ರ ಬಗ್ಗೆ. ಇದು ಮಹಾರಾಷ್ಟ್ರ ಅಲ್ಲಿ ಒಂದು ಟೂರಿಸ್ಟ್ ಸ್ಪಾಟ್ ಅಲ್ಲಿ ನಡೆದಿರೋಂತ ಒಂದು ಘಟನೆ. ಸೊ ಈ ವ್ಯಕ್ತಿ, ನಾನು ಕಾರ್ ಸ್ಟಂಟ್ ಮಾಡ್ತೀನಿ, ನಂದೊಂದು ವಿಡಿಯೋ ಶೂಟ್ ಮಾಡು ಅಂತ ಹೇಳಿ ಕಾರ್ ಸ್ಟಂಟ್ ಮಾಡಕ್ ಹೋಗಿದ್ದಾರೆ. ಏನೋ ಅವ್ರದ್ದು ದುರಾದೃಷ್ಟ ಅನ್ಸುತ್ತೆ, ಕಾರು ಕಂಟ್ರೋಲ್ ತಪ್ಪಿ 300 ಅಡಿ ಕೆಳಗಡೆ ಹೋಗಿ ಬಿದ್ದಿದೆ ಮೇಲಿಂದ. ಕೊನೆಗೆ ರೆಸ್ಕ್ಯೂ ಟೀಮ್ ಅವರಿಗೆ ಫೋನ್ ಮಾಡಿ ಹೇಳಿದ್ದಾರೆ. ರೆಸ್ಕ್ಯೂ ಟೀಮ್ ಅವ್ರು ಬಂದು ಅವ್ರನ್ನ ರೆಸ್ಕ್ಯೂ ಮಾಡಿ ಕೊನೆಗೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ. ಪೊಲೀಸ್ ಅವರು ಇದ್ರ ಮೇಲೆ ಇನ್ವೆಸ್ಟಿಗೇಷನ್ ಕೂಡ ಸ್ಟಾರ್ಟ್ ಮಾಡಿದಾರಂತೆ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಏರ್ ಇಂಡಿಯಾ ಕ್ರಾಶ್ ಬಗ್ಗೆ. ಜೂನ್ 12ಕ್ಕೆ ಇನ್ವೆಸ್ಟಿಗೇಟರ್ಸ್ ಪ್ರಿಲಿಮಿನರಿ ರಿಪೋರ್ಟ್ ನ ರಿಲೀಸ್ ಮಾಡಿದ್ದಾರೆ. ಇನ್ವೆಸ್ಟಿಗೇಟರ್ಸ್ ಏನ್ ಹೇಳಿದ್ದಾರೆ ಅಂದ್ರೆ, ಏರೋಪ್ಲೇನು ಟೇಕ್ ಆಫ್ ಆದ್ಮೇಲೆ ಇಂಜಿನ್ಗೆ ಏನ್ ಫ್ಯೂಯಲ್ ಹೋಗುತ್ತಲ್ಲ, ಆ 2 ಸ್ವಿಚ್ ಕೂಡ ಆಫ್ ಆಗಿತ್ತಂತೆ. ಇನ್ನೊಂದೇನಂದ್ರೆ, ಕಾಕ್ಪಿಟ್ ಅಲ್ಲಿ ರೆಕಾರ್ಡಿಂಗ್ ಕೂಡ ಕ್ಯಾಪ್ಚರ್ ಆಗಿದೆ. ಸೀನಿಯರ್ ಪೈಲಟ್ ಜೂನಿಯರ್ ಪೈಲಟ್ಗೆ ಕೇಳಿದ್ದಾರೆ, ಏನಕ್ಕೆ ನೀನು ಇಂಜಿನ್ ಫ್ಯೂಯಲ್ ಸ್ವಿಚ್ ನ ಆಫ್ ಮಾಡಿದ್ಯಾ ಅಂತ. ಅದಕ್ಕೆ ಜೂನಿಯರ್ ಪೈಲಟ್ ಹೇಳಿದ್ದಾರೆ, ನಾನು ಆಫ್ ಮಾಡಿಲ್ಲ, ಅದು ಹೆಂಗ್ ಆಫ್ ಆಯ್ತು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಅದಾದ ಕೆಲವೇ ಕ್ಷಣಗಳಲ್ಲಿ ಒಂದು ಫ್ಯೂಯಲ್ ಸ್ವಿಚ್ ನ ಆನ್ ಮಾಡಿದಾರಂತೆ. ಬಟ್ ಫ್ಲೈಟ್ಗೆ ಅಷ್ಟೊಂದು ಥ್ರಸ್ಟ್ ಸಿಕ್ಕಿಲ್ಲ, ಆ ಕಾರಣದಿಂದ ಫ್ಲೈಟ್ ಹೋಗಿ ಕ್ರಾಶ್ ಆಗಿದೆ ಅಂತ ಪ್ರಿಲಿಮಿನರಿ ರಿಪೋರ್ಟ್ ಅಲ್ಲಿ ಹೇಳಿದ್ದಾರೆ. ಬಟ್ ಇದೇ ರೀಸನ್ ಫ್ಲೈಟ್ ಕ್ರಾಶ್ ಆಗೋದಕ್ಕೆ ಅನ್ನೋದು ಇನ್ನೂ ಕೂಡ ಕಂಪ್ಲೀಟ್ ಆಗಿ ಸ್ಪೆಸಿಫೈ ಮಾಡಿಲ್ಲ. ಯಾಕಂದ್ರೆ ಇನ್ನೂ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಫೈನಲ್ ಇನ್ವೆಸ್ಟಿಗೇಷನ್ ಆಗಿ ಇನ್ನೂ ಸುಮಾರು ತಿಂಗಳುಗಳು ಆಗ್ಬೋದು. ವೇಟ್ ಮಾಡ್ಬಿಟ್ಟು ನೋಡ್ಬೇಕು. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಗೋಕರ್ಣ ಇಂದ. ಗೋಕರ್ಣ ಹತ್ರ ಇರೋ ರಾಮ್ ತೀರ್ಥ ಹಿಲ್ಸ್ ಅಲ್ಲಿ ಒಂದು ಗುಹೆಯಲ್ಲಿ ಒಬ್ರು ಮಹಿಳೆ 2 ಮಕ್ಕಳು ಜೊತೆ ವಾಸವಿದ್ರಂತೆ. ಇವರನ್ನ ಕರೆಂಟ್ಲಿ ಪೊಲೀಸ್ ಅವರು ರೆಸ್ಕ್ಯೂ ಮಾಡಿದ್ದಾರೆ. ಮತ್ತೆ ಇನ್ವೆಸ್ಟಿಗೇಷನ್ ನಡೆಸಿದಾಗ ಗೊತ್ತಾಗಿದೆ, ಇವರಿಗೆ ಹಿಂದೂ ಧರ್ಮ ಮೇಲೆ ತುಂಬಾ ಪ್ರೀತಿ ಅಂತೆ. ಅದಕ್ಕಾಗಿ ಇವರು ತಮ್ಮ 2 ಮಕ್ಕಳು ಜೊತೆ ಗೋವಾ ಇಂದ ಆ ರಾಮ್ ತೀರ್ಥ ಹಿಲ್ಸಿಗೆ ಬಂದು ಆ ಗುಹೆಯಲ್ಲಿ ವಾಸವಿದ್ರಂತೆ.
ಇನ್ಸ್ಟೆಂಟ್ ನೂಡಲ್ಸ್ ತಿನ್ಕೊಂಡು ಮತ್ತೆ ಮೆಡಿಟೇಷನ್ ಮಾಡ್ಕೊಂಡು ಆ ಗುಹೆಯಲ್ಲಿ ಇದ್ರಂತೆ. ಪೊಲೀಸ್ ಅವರು ಇವ್ರನ್ನ ರೆಸ್ಕ್ಯೂ ಮಾಡಿ ಕುಮಟಾದಲ್ಲಿ ಒಂದು ಆಶ್ರಮದಲ್ಲಿ ಇವ್ರನ್ನ ಬಿಟ್ಟಿದ್ದಾರೆ. ಪೊಲೀಸ್ ಅವರು ಇನ್ನೂ ಒಂದ್ ಸ್ವಲ್ಪ ಡೀಪ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗಿದೆ ಇವ್ರದ್ದು ಬಿಸ್ನೆಸ್ ವೀಸಾ 2017 ಅಲ್ಲೇ ಎಕ್ಸ್ಪೈರ್ ಆಗಿದೆ. ಎಕ್ಸ್ಪೈರ್ ಆಗಿದ್ರು ಕೂಡ ಇವ್ರು ವಾಪಸ್ ರಷ್ಯಾಗೆ ಹೋಗಿಲ್ಲ. ಸೊ ಹಂಗಾಗಿ ಇವ್ರನ್ನ ಮತ್ತೆ ಇವ್ರಿಬ್ರು ಮಕ್ಕಳನ್ನ ವಾಪಸ್ ರಷ್ಯಾಗೆ ಕಳಿಸೋ ಎಲ್ಲಾ ವ್ಯವಸ್ಥೆ ಕೂಡ ಮಾಡ್ತಾ ಇದಾರಂತೆ. ಆ ಎಲ್ಲ ವ್ಯವಸ್ಥೆ ಆದ್ಮೇಲೆ ಇವ್ರನ್ನ ವಾಪಸ್ ರಷ್ಯಾಗೆ ಕಳಿಸ್ತಾರಂತೆ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಅಸ್ಸಾಮಿಂದ 32 ವರ್ಷದ ವ್ಯಕ್ತಿಗೆ ಕೊನೆಗೂ ಡಿವೋರ್ಸ್ ಸಿಕ್ತು ಅಂತ ತನ್ನ ಮೇಲೆ 40 ಲೀಟರ್ ಹಾಲನ್ನ ಸುರ್ಕೊಂಡು ಸ್ನಾನ ಮಾಡಿಯಾನೆ. ಹೌದು, ಈ ವ್ಯಕ್ತಿಯ ಹೆಂಡತಿ ಬಂದ್ಬಿಟ್ಟು ಇಬ್ರು ಜನಗಳ ಜೊತೆ ಓಡೋಗಿದ್ಲಂತೆ ಮುಂಚೆ. ಅದಾದ್ಮೇಲೆ ಇವನು ಕೋರ್ಟಲ್ಲಿ ಡಿವೋರ್ಸ್ ಅಪ್ಲೈ ಮಾಡಿಯಾನೆ. ಕೊನೆಗೂ ಸುಮಾರು ಸಲ ಕೋರ್ಟ್ಗೆ ಓಡಾಡಿ ಆಮೇಲೆ ಡಿವೋರ್ಸ್ ಕೂಡ ಸಿಕ್ಕಿದೆ. ಆ ಡಿವೋರ್ಸ್ ಸಿಕ್ಕಿರೋ ಸೆಲೆಬ್ರೇಷನ್ ಮಾಡಕ್ಕೆ ಇವನು 40 ಲೀಟರ್ ಹಾಲನ್ನ ತನ್ನ ಮೇಲೆ ಸುರ್ಕೊಂಡು ಸ್ನಾನ ಮಾಡಿಯಾನೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ತುಂಬಾನೇ ವೈರಲ್ ಹೋಗ್ತಾ ಇದೆ. ನಾನು ಈ ವಿಡಿಯೋನ ಹಾಕ್ತೀನಿ, ನೀವು ನೋಡ್ಕೊಂಬಿಟ್ಟು ಬನ್ನಿ. ಅಂದರೆ ಈ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ ಥ್ಯಾಂಕ್ ಯು.